ದೊಡ್ಡ ಗುಡ್ಡದ ರಹಸ್ಯ ಭಾಗ 3 ಲೇಖಕರು ರಾಘವ್ ವಿಶ್ವಾಸಿ. ಪೂಜಾರಿ ದೊಡ್ಡ ದೇವಸ್ಥಾನದ ರಂಗನಾಥನ ಪೂಜೆ ಮುಗಿಸಿ ಹೊರಗೆ ಬಂದ. ಏನ್ರೀ ಶಂಕರಭಟ್ರೆ, ರಾತ್ರಿ ಪೂಜೆ ಆಯ್ತೋ? ಹೊರಗಿನ ಕಟ್ಟೆ ಮೇಲೆ ಕುಳಿತಿದ್ದ ಮುನಿಯ ಕೇಳಿದ. ಹಾ ಆಯ್ತು, ಮನೆ ಕಡೆ ಹೊಂಟೆ, ಸಮಯ ಇಲ್ಲ ಎನ್ನುತ್ತಲೇ ಜೋರಾಗಿ ಹೆಜ್ಜೆ ಹಾಕಿದ್ದ ಪೂಜಾರಿ. ಅದ್ಸರಿ, ಅವಳ್ನ ಗುಡ್ಡದ ಭೂತಪ್ಪನಿಗೆ ಹರಕೆ ಬಿಟ್ಟಿದ್ರಲ್ಲ, ಹೆಂಗಿದ್ದಾಳೀಗ? ಯಾರಾದ್ರೂ ಅಲ್ಲಿಗೆ ಹೋಗಿ ನೋಡಿದೀರಾ? ಮುನಿಯ ಕೇಳುತ್ತಲೇ ಇದ್ದರೂ ಪೂಜಾರಿ ಮಾತ್ರ ಉತ್ತರ ಕೊಡದೆ ಮುಂದಕ್ಕೆ ಹೆಜ್ಜೆ ಹಾಕಿದ್ದ. ಅವನಲ್ಲಿ ಹೇಳ್ತಾನೆ ಬಿಡೋ ಮುನಿಯ, ಎಷ್ಟೇ ಆದ್ರೂ ಆಯಾ ಧನಂಜಯ ಗೌಡನ ಚೇಲ ಅಲ್ವಾ ಇವನು ಎಂದು ಮೂದಲಿಸುವಂತೆ ಪಿಸುಗುಟ್ಟಿದ ಪಕ್ಕದಲ್ಲೇ ಇದ್ದ ನಾಣಿ. ಅಲ್ಲ ಕಣಲ್ಲ ನಾಣಿ, ಅವಳು ಈ ಊರಲ್ಲಿದ್ಲು ಅನ್ನೋದೇ ಇಷ್ಟು ವರ್ಷ ಗೊತ್ತಿರ್ಲಿಲ್ಲ. ಅವಳ ವಿಷಯ ಹೊರಗೆ ಬಂದಿದ್ದೇ ಈ ಪೂಜಾರಿಯಿಂದ. ಅಂಥದ್ರಲ್ಲಿ ಅವಳಿಗೇನಾಯ್ತು? ಯಾಕಿವನು ಅವಳನ್ನ ಊರ ಬಸವಿಯಂದ, ಗುಡ್ಡದ ಭೂತಪ್ಪಯ್ಯನಿಗೆ ಹರಕೆ ಬಿಡೋಕೆ ಹೇಳಿದ ಅನ್ನೋದೇ ಇಲ್ಲಿವರೆಗೂ ತಿಳಿಯದ ವಿಷಯ ಎಂದು ಬೀಡಿ ಹೊಗೆ ಬಿಡುತ್ತಲೇ ಹೇಳಿದ ಮುನಿಯ. ಅದನ್ನ ಕಟ್ಕೊಂಡು ನಮಗೇನಾಗ್ಬೇಕು ಹೇಳು? ಅವತ್ತು ಪಂಚಾಯಿತಿನಲ್ಲಿ ಚಂದ್ರನ ಎದುರಾಗಿ ಮಾತಾಡಿದ ಅನ್ನೋ ಕಾರಣಕ್ಕೆ ಅವನನ್ನ ಸಾಯಿಸಿ ಊರ ಬಾಗಿಲಿಗೆ ನೇತಾಕ್ಲಿಲ್ವೇ? ನೀನ್ ಹಿಂಗೆ ಇವನಯ್ಯನ್ನ ಆಗಾಗ ಪ್ರಶ್ನೆ ಮಾಡ್ತಾ ಇದ್ರೆ ಮುಂದೊಂದಿನ ಚಂದ್ರನ ನೇತಾಕಿದಾಗೆ ನಿನ್ನೂ ಸಾಯಿಸಿ ಊರ ಬಾಗಿಲಿಗೆ ನೇತಾಕ್ತಾರೆ ಎಂದ ನಾಣಿ. ಯಪ್ಪೋ, ನಂಗೆ ಹೆಂಡ್ರು ಮಕ್ಕಳು ಅಂತವ್ರೆ, ನಮಗ್ಯಾಕೀ ಪಾಪಿ ಮುಂಡೆ ಮಕ್ಕಳು ವಿಷಯ, ಬಿಟಾಕು ಎಂದು ಹೇಳುತ್ತಾ ಅಲ್ಲಿಂದ ಮುನಿಯ ಹೊರಟ. ಅವನ ಹಿಂದೆಯೇ ನಾಣಿ ಕೂಡ ಹೊರಟು ಮನೆ ಸೇರಿಕೊಂಡ. ಪೂಜಾರಿ ಜೋರಾಗಿ ಹೆಜ್ಜೆ ಹಾಕುತ್ತಾ ಧನಂಜಯ ಗೌಡನ ತೋಟದ ಮನೆಗೆ ಹೋಗಿದ್ದ. ಒಳಗೆ ರಸಿಕತೆಯಲ್ಲಿ ಮುಳುಗಿದ್ದ ಹೆಣ್ಣಿನ ದನಿ ಕೇಳಿಸುತ್ತಿತ್ತು. ಹೊರಗೆ ನಿಂತು ಗೌಡ್ರೆ ಗೌಡ್ರೆ ಎಂದು ಜೋರಾಗಿ ಕರೆದ ಪೂಜಾರಿ ಶಂಕರಭಟ್ಟ. ಹೊರಗೆ ಕಾವಲಿಗಿದ್ದ ಬೋರ ಜಲಬಾಧೆ ಅನ್ನುವ ಕಾರಣಕ್ಕೆ ಸ್ವಲ್ಪ ದೂರಕ್ಕೆ ಹೋಗಿದ್ದ ಅಷ್ಟರಲ್ಲಿ ಪೂಜಾರಿ ಅಲ್ಲಿಗೆ ಬಂದು ಗೌಡರನ್ನ ಹೊರಗೆ ಕರೆದಾಗ, ಒಳ್ಳೆ ಸಮಯದಲ್ಲಿ ಈ ಪೂಜಾರಪ್ಪ ಯಾಕ್ ಬಂದ ಎಂದು ಹಳಿದುಕೊಳ್ಳುತ್ತಲೇ ಬಾಗಿಲು ತೆರೆದು ಹೊರಗೆ ಬಂದು ಪಂಚೆಯನ್ನ ಸರಿಮಾಡಿಕೊಳ್ಳುತ್ತಾ, ಅದೇನು ಪೂಜಾರಪ್ಪ, ಇಷ್ಟೊತ್ತಲ್ಲಿ ಇಲ್ಲಿಗೆ ಬಂದ್ರ? ಆರಾಮಾಗಿ ಹೋಗಿ ಮನೆಯಲ್ಲಿ ಮಲಕ್ಕೊಳ್ರಿ ಎಂದು ಹೇಳುತ್ತಲೇ ಮತ್ತೆ ಒಳಗೆ ಹೋಗಲು ಮುಂದಾದ ಧನಂಜಯ. ಗೌಡ್ರೆ, ವಸಿ ನನ್ ಮಾತು ಕೇಳಿ, ಇವತ್ತು ಸಂಜೆ ಪೂಜೆನಲ್ಲಿ ರಂಗನಾಥ ಸ್ವಾಮಿಗೆ ಅಲಂಕಾರ ಮಾಡಿ ಹೂವಿನ ಪ್ರಸಾದ ಕೇಳಿದೆ. ಅದಕ್ಕೇನಂತೆ? ಅದನ್ ಹೇಳೋಕೆ ಇಷ್ಟೊತ್ತಲ್ಲಿ ಇಲ್ಲಿಗೆ ಬಂದ್ರ ಆರಾಮಾಗಿ ಹೋಗಿ ಮನೇಲಿ ಮಲ್ಕೊಳ್ರಿ ಎಂದು ಹೇಳುತ್ತಲೇ ಮತ್ತೆ ಒಳಗೆ ಹೋಗಲು ಮುಂದಾದ ಧನಂಜಯ. ಗೌಡ್ರೆ, ನಿಜ ಹೇಳಬೇಕು ಅಂದ್ರೆ ಸಂಜೆ ಹೂವಿನ ಪ್ರಸಾದವನ್ನ ಕೇಳಿದಾಗ ಎಡಕ್ಕೆ ಪ್ರಸಾದ ಆಯಿತು ಎಂದು ಬೇಸರದ ಮುಖ ಹೊತ್ತು ಹೇಳಿದ ಪೂಜಾರಿ. ಅಂಥದ್ದೇನ್ ಕೇಳಿದೆ ರಂಗನಾಥ ಸ್ವಾಮಿ ಬಳಿ ಎಂದ ಧನಂಜಯ. ಅವಳು ಬರ್ತಾಳ ಅಂತ ಕೇಳಿ, ಬರದೇ ಹೋದ್ರೆ ಬಲಕ್ಕೆ ಕೊಡು, ಬರ್ತಾಳೆ ಅಂದ್ರೆ ಎಡಕ್ಕೆ ಹೂವಿನ ಪ್ರಸಾದ ಕೊಡು ಅಂತ ಕೇಳಿದೆ. ಆಗ ಪುಟ್ಟನೆ ಹೂ ಎಡಭಾಗದಲ್ಲಿ ದಪ್ಪನೆ ಸುರಿದು ಬಿಡ್ತು ಗುಟ್ಟಾ ಎಂದು ಬಾಯಗಲಿಸಿ ಹೇಳಿದ ಪೂಜಾರಿ. ಅವಳು ಬರಲ್ಲ ಬರಲ್ಲ ಬರಲ್ಲ, ಅವಳ ಚಿಂತೆ ಬಿಟ್ಟು ಹೋಗಿ ಮಲಕ್ಕೊಳ್ರಿ ಎಂದು ಹೇಳಿದ ಧನಂಜಯ ಒಳಗೆ ಒಂದು ಹೆಜ್ಜೆ ಇಟ್ಟಿದ್ದು ಅಷ್ಟೇ. ಆಗ ದೂರದಲ್ಲಿ ಬೋರ ಜೋರಾಗಿ ಕಿರಿಚಿಕೊಂಡು ಇತ್ತಲೇ ಓಡಿ ಬಂದ. ಅವನ ಗಾಬರಿ ಕಂಡು ಪೂಜಾರಿ ಕೂಡ ಏನಾಗಿರಬಹುದು ಎಂದು ಅತ್ತಲೇ ನೋಡುತ್ತಾ ನಿಂತ. ಗೌಡ್ರೆ ಗೌಡ್ರೆ, ದೊಡ್ಡ ಅನಾಹುತ ಆಗೋಯ್ತು ಎಂದು ಏದುಸಿರು ಬಿಡುತ್ತಿದ್ರೆ, ಮೊದ್ಲು ಅದೇನಾಯಿತು ಸರಿಯಾಗಿ ಹೇಳಿ ಸಾಯೋ ಗುಲಾಮನನ್ ಮಗನೆ ಎಂದು ಗದರಿದ ಧನಂಜಯ. ನಿಮ್ ಬಣವೆಗೆ ಬೆಂಕಿ ಬಿದ್ದಿದೆ, ಆಳುಗಳನ್ನ ಕಳಿಸಿ ನೀರ್ ಹಾಯಿಸೋದಕ್ಕೆ ಏಳಿ ಬಂದಿದ್ದೀನಿ. ಅಲ್ಲಿ ಕಾವಲಿದ್ದವನು ಇಲ್ಲಿವರೆಗೂ ಬಂದಿದ್ದ ಈ ವಿಷಯ ಹೇಳೋಕೆ. ಒಂದಷ್ಟು ಜನರನ್ನ ಈಗಲೇ ಕರ್ಕೊಂಡು ಹೋಗುವಂಟ ಹೇಳಿ ಅವನನ್ನ ಕಳಿಸಿ ನಾನು ಇಲ್ಲಿಗೆ ಬಂದೆ ನಿಮ್ಗೆ ವಿಷಯ ಹೇಳೋಕೆ ಎಂದ ಬೋರ. ಮೈಗಳನ್ನ ನನ್ನ ಮಕ್ಕಳು ಯಾವನೋ ಬೀಡಿ ಸೇದಿ ಅಲ್ಲೇ ಬಿಸಾಕಿದ್ದ ಅನ್ಸುತ್ತೆ, ಅದಕ್ಕೆ ಹಿಂಗಾಗ್ತಿರುತ್ತೆ. ಮಾಡಿಸ್ತೀನಿ ತಾಳು, ಅವನಿಗೆ ಸಾಯೋವರೆಗೂ ನನ್ನ ಮನೆ ಜೀತ ಮಾಡ್ಕೊಂಡು ಬಿದ್ದಿರ್ಬೇಕು. ₹1 ಬಿಡಿಗಾಸು ಕೂಡ ಕೊಡಲ್ಲ ಇನ್ಮೇಲೆ ಎಂದು ರೇಗುತ್ತಾ ಅಲ್ಲಿದ್ದ ತನ್ನ ಅಂಗಿಯನ್ನ ಸರಿಯಾಗಿ ಹಾಕಿಕೊಂಡು ಅಲ್ಲಿದ್ದವಳ ಮೇಲೆ ₹100 ನೋಟು ಎಸೆದು ಅಲ್ಲಿಂದ ಹೊರಗೆ ಬಂದ. ಗೌಡ್ರೆ, ನಿಜ ಹೇಳಬೇಕು ಅಂದ್ರೆ ಬಣವೆಗೆ ಬೆಂಕಿ ಬಿದ್ದಾಗ ಅಲ್ಲಿ ಯಾರೂ ಇರಲಿಲ್ಲ. ಅದು ಹೇಗೆ ಬೆಂಕಿ ಹತ್ಕೊಂತು ಅಂತೆ ಗೊತ್ತಾಗ್ತಿಲ್ಲ ಎಂದ ಬೋರ. ನಾನಾಗ್ಲೇ ಹೇಳ್ದೆ ತಾನೆ, ಅವಳು ಬರ್ತಾಳೆ ಅಂತ, ಅದಕ್ಕೆ ಇದೇ ಸಾಕ್ಷಿ ಎಂದು ಹಣಿಯ ಮೇಲಿನ ಬೆವರು ಒರೆಸಿಕೊಂಡ ಪೂಜಾರಿ. ಅಷ್ಟರಲ್ಲಿ ಗೌಡ ಮನೆಯ ಮತ್ತೊಬ್ಬ ಆಳು ಹರಿ ಓಡಿ ಬಂದು, ದೊಡ್ಡಮ್ಮವರು ಈಗ್ಲೇ ನಿಮ್ಮನ್ನ ಕರ್ಕೊಂಡು ಬರೋಕೆ ಹೇಳಿದ್ದಾರೆ, ಬೇಗ ಬನ್ನಿ ಎಂದ. ಅಮ್ಮನಿಗೆ ಏನಾಯ್ತೋ ಎಂದು ಗೌಡ ಎತ್ತ ಹೋಗಲು ಅನ್ನೋದೇ ಗೊತ್ತಾಗುತ್ತಿಲ್ಲ ಎಂದು ತಿಳಿದು ಬೋರನಿಗೆ, ನೀನು ಬಣವೆ ಕಡೆ ಹೋಗು, ನಾನು ಮನೆಗೆ ಹೋಗಿ ಅದೇನಾಯ್ತು ಅಂತ ನೋಡ್ತೀನಿ ಎಂದು ಅಲ್ಲಿಂದ ಹೊರಟ. ಪೂಜಾರಿ ಅಲ್ಲಿಂದ ತನ್ನ ಮನೆ ಸೇರಿಕೊಂಡ. ಗೌಡ ಮನೆಗೆ ಬಂದು ನೋಡಿದ್ರೆ ಒಳಗೆ ಜೋರಾದ ಶಬ್ದ ಕೇಳಿಸುತ್ತಿತ್ತು. ಅವನು ಬಂದ.
ಅವನ ಹೆಜ್ಜೆ ಸಪ್ಪಳ ನನಗೆ ಕೇಳಿಸುತ್ತಿದೆ. ಇವತ್ತು ಅವನ ರಕ್ತ ಕುಡಿಯುತ್ತೀನಿ ಎಂದು ಮನೆ ಒಳಗಿಂದಲೇ ಅವಳು ಕುಣಿಯುತ್ತಿದ್ದಳು. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಧನ್ಯವಾದಗಳು. ಕತೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.